ನಾಡಿನಾದ್ಯಂತಹ ಸಡಗರ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಾವಿದ್ದೀವಿ ಈಗ ದಾವಣಗೆರೆ ಜಿಲ್ಲೆಯ ಅವರಗೆರೆ ಗ್ರಾಮದಲ್ಲಿ ಭಕ್ತರ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸಿದ್ದಾರೆ. ಬನ್ನಿ ಹೇಗೆ ಆಚರಿಸಿದರೆ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಾವಿದ್ದೀವಿ ಭಕ್ತರಾದಂತಹ ಮಂಜಮ್ಮರ ಮನೆಯಲ್ಲಿ. ಅವರು ವರಮಹಾಲಕ್ಷ್ಮಿಯನ್ನು ಕೂರಿಸಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ಅಮ್ಮ, ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದೀರಾ? ಈಗೆಲ್ಲ 10 ವರ್ಷ ಆಯ್ತು ನಾವೆಲ್ಲ ಆಚರ್ಸಕ್ಕೆ. ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಾ? ಒಂದು ದಿವಸ ಮುಂಚಿದ್ದಂಕ್ಲೆ ಎಲ್ಲ ರೆಡಿ ಮಾಡ್ಕೊತೀವಿ. ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ಆಮೇಲೆ ಎಲ್ಲ ನೈವೇದ್ಯ ಮಾಡೋಕ್ಕೆ ಎಲ್ಲ ಜೊತೆ ಮಾಡ್ತೀವಿ. ಎಲ್ಲ ಮಾಡಿ ಬೆಳಗ್ಗೆ ಒಂದು ಸತಿ ಪೂಜೆ ಮಾಡ್ತೀವಿ, ಮಧ್ಯಾಹ್ನ ಒಂದು ಸತಿ ಪೂಜೆ ಮಾಡ್ತೀವಿ, ಸಾಯಂಕಾಲ ಒಂದು ಸತಿ ಪೂಜೆ ಮಾಡ್ತೀವಿ ನೈವೇದ್ಯ ಮಾಡಿ. ಅಮ್ಮ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು? ವಿಶೇಷತೆ ಅಂದರೆ ಒಂದು ದಿವಸ ಮುಂಚಿದ್ದಂಕ್ಲೆ ಎಲ್ಲ ರೆಡಿ ಮಾಡ್ಕೊತೀವ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಅಮ್ಮಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿ ಆಮೇಲೆ ಎಲ್ಲ ನೈವೇದ್ಯ ಮಾಡ್ತೀವಿ. ಕರಿಗಡುಬು, ಹೋಳ್ಗೆ, ಉಂಡೆ, ಆಮೇಲೆ ಪುಳಿಯೋಗರೆ, ಶಂಕರಪಾಳ್ಯ, ಆಮೇಲೆ ಎಂಥವು ಕೋಡ್ಬಳೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ನೈವೇದ್ಯ ಮಾಡಿ ಮತ್ತು ಬೆಳಗ್ಗೆ ಒಂದು ಸತಿ ಪೂಜೆ ಮಾಡ್ತೀವಿ, ಮಧ್ಯಾಹ್ನ ಒಂದು ಸತಿ ಮತ್ತೊಂದು ನೈವೇದ್ಯ ಮಾಡ್ತೀವಿ, ಮತ್ತು ಸಾಯಂಕಾಲ ಒಂದು ಸತಿ ನೈವೇದ್ಯ ಮಾಡ್ತೀವಿ. ದಿನಕ್ಕೆ 3 ಸರಿ ಪೂಜೆ ಮಾಡ್ತಾ ಇದ್ದೀರಾ? ಪೂಜೆಗೆ ದೇವಿಗೆ ಎಲ್ಲ ಅಲಂಕಾರ ಮಾಡಿ ಸೀರೆ ಉಡಿಸಿ ಹೂ ಮುಡಿಸಿ ಅರಿಶಿನ ಕುಂಕುಮನೆಲ್ಲ ಹಚ್ಚಿ ಮಂಗಳಾರತಿ ಮಾಡಿ ಆಮೇಲೆ 5 ಜನಕ್ಕೆ ಮುತ್ತೈದರನ್ನ ಕರೆದು ಉಡಿ ತುಂಬಿಸಿ ಆಮೇಲೆ ಇವನ್ನೆಲ್ಲ ಮಾಡ್ಕೊಂಡು ಕರ್ಜಿಕಾಯಿ, ಉಂಡೆ, ಹೋಳ್ಗೆ ಎಲ್ಲ ಮಾಡಿ ಪುಳಿಯೋಗರೆ, ಕೋಡ್ಬೇಳೆ, ಶಂಕರಪಾಳ್ಯ ಎಲ್ಲ ಮಾಡಿ ಎಡೆ ಮಾಡಿ ಮಧ್ಯಾಹ್ನ ಒಂದು ಟೈಮು ಎಲ್ಲ ಮಾಡಿ ಅಡುಗೆನ ಮತ್ತೊಂದು ಸತಿ ಎಡೆ ಮಾಡಿ ಸಾಯಂಕಾಲ ಒಂದು ಸತಿ ಎಡೆ ಮಾಡ್ತೀವಿ.